ಓಕೆ ಗೈಸ್, ಇವತ್ತು ಮದುವೆಗೆ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಗೋಲ್ಡ್ ಶಾಪಿಂಗ್ ಏನೇನು ಮಾಡಿದ್ದೀವಿ ಅಂತ ನೋಡ್ಬೋದು. ಲಾಸ್ಟ್ವರೆಗೂ ನೋಡಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ಏನು ಶಾಪಿಂಗ್ ಮಾಡಿದ್ವಿ ಅಂತ. ತುಂಬ ಹೆವಿ ಜನ ರಶ್ ಇದ್ದರು. ಹೋಗಿ ಶಾಪಿಂಗ್ ಮಾಡ್ಕೊಂಬರೋದಕ್ಕೆ ಒಂದು ದಿನ ಆಗೋಯಿತು. ಬಟ್ ಅಲ್ಲಿ ವೀಡಿಯೋ ಎಲ್ಲ ಅಲೋ ಇರಲಿಲ್ಲ. ಬಟ್ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಫೋಟೋ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ, ನೋಡಿ ಗೈಸ್. ಓಕೆ ಗೈಸ್, ಹಂಗೆ ಫೋಟೋನ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಇಯರಿಂಗ್ಸ್ ತೊಗೊಂಡ್ವಿ, 2 ರಿಂಗ್ ತೊಗೊಂಡ್ವಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ, ನಮಗೇನೋ ತುಂಬ ಇಷ್ಟ ಆಯಿತು. ಗೋಲ್ಡ್ ರೇಟ್ ಮಾತ್ರ ಹೆವಿ ಇತ್ತು, ತುಂಬ ಜಾಸ್ತಿ ಇತ್ತು ಗೈಸ್. ಹೆವಿ ಅಂದರೆ ಹೆವಿ ಇತ್ತು, ಜಾಸ್ತಿ ಆಯಿತು ಗೋಲ್ಡ್ ರೇಟು. ಚಿಕನ್ ತಿನ್ನಲ್ವಂತೆ, ಚಿಕನ್ ವಿಷಲ್ ಆಯ್ತೈತೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿದ್ರೆ ಬಜ್ಜಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿಳಿ ಸಾಂಬಾರು ಇತ್ತು ರಾತ್ರಿ, ಆ ತಿಳಿ ಸಾಂಬಾರಲ್ಲೇ ತಿಂದರು. ಸೊ ಹಂಗಾಗಿ ಇವಾಗೆಲ್ಲ ಎತ್ತಿಡ್ಕೋಬೇಕು. ಮನೆದೆಲ್ಲ ಪೈಂಟ್ ಮಾಡೋಕೆ ಬರ್ತಾರೆ ನಾಳೆ. ಹಾಗಾಗಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಸಾಂಬಾರು ವಿಷಲ್ ಆಗ್ತೈತಿ. ಎಲ್ಲ ಊಟ ಮಾಡ್ಕೊಂಡು ಹೋದ್ರು. ನನಗೇ ಹುಷಾರಿಲ್ಲ ಗೈಸ್. ನಾನೇ ಪೇಷಂಟ್ ಆಗ್ಬಿಟ್ಟಿದ್ದೀನಿ ಕೆಲಸ ಮಾಡ್ತಾ. ಸೊ ತಲೆನೋವು, ಶೀತ, ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ. ಕೈ ಬಿಡೋಕ್ಕಾಯ್ತಿಲ್ಲ. ಬಟ್ ಅದೇನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕಲ್ಲ. ಸೊ ಇವಾಗ ಕೆಲಸ ಮಾಡ್ಕೊಂಡು ಪಾತ್ರೆ ಎಲ್ಲ ಆ ಕಡೆ ಮನೆ ಶಿಫ್ಟ್ ಮಾಡಬೇಕು. ಯಾಕೆ ಅಂತ ಅಂದರೆ ನಾಳೆ ಪೇಂಟ್ ಮಾಡೋಕ್ಕೆ ಬರ್ತಾರಲ್ಲ, 1 ವೀಕ್ ಆಗುತ್ತೆ. 3-4 ದಿವಸ ನಾವು ಕ್ಲೀನ್ ಮಾಡ್ಕೊಂಡು 1 ವೀಕ್ ಆಗುತ್ತೆ. 1 ವೀಕ್ ಇಲ್ಲೇ ಇರ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಈಗಲೇ ನಾನು ಸುಸ್ತಾಗಿ ಹೋಗಿದ್ದೀನಿ. ಅರ್ಧ ಪೇಷಂಟ್ ಆಗಿದ್ದೀನಿ. ಇನ್ನೂ ಫುಲ್ ಪೇಷಂಟ್ ಆಯ್ತೀವಿ ಗೈಸ್. ನಿಮ್ಮ ಮನೆಗಳಲ್ಲೂ ಫಂಕ್ಷನ್ಗಳಿದ್ರೆ ಹಿಂಗೇನಾ ಅಂತ ನೋಡಿ. ನಮಗೂ ಹಿಂಗೆ ಆಗುತ್ತಲ್ಲ, ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ರೆ ಬಾಡಿ ಹಿಂಗಾಗ್ಬಿಡುತ್ತೆ. ಕೆಲಸ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ಇವಾಗ ಚಿಕನ್ ಸಾಂಬಾರು ಊಟ ಮಾಡಿ ಸ್ವಲ್ಪ ಹೊತ್ತು, ಒಂದು 1/2 hour 1 hour ರೆಸ್ಟ್ ಮಾಡಿ. ಇನ್ನು ಸಾಂಬಾರು ಆಗಿಲ್ಲ, ಖಾರ ಹಾಕ್ಬೇಕು. ಈರುಳ್ಳಿ ಖಾರದಲ್ಲಿ ನೋಡಿ, ಕುಕ್ಕರಲ್ಲಿ ವಿಷಲ್ ಬರ್ತೈತೆ. ಈರುಳ್ಳಿ ಖಾರದಲ್ಲಿ ಇಟ್ಟಿದ್ದೀನಿ. ಅದು ವಿಷಲ್ ಆಗಿದ ತಕ್ಷಣ, ಇನ್ನೊಂದು 3 ವಿಷಲ್ ಆಯ್ತು, ಒಂದು 2 ವಿಷಲ್ ಆಗಿದ ತಕ್ಷಣ ಖಾರ ಒಯ್ದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ತಲೆ ಹಿಂಗೆ ಎತ್ತಕ್ಕಾಗುತ್ತೆ. ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಯ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಕಣ್ಗಳೆಲ್ಲ ಜುವ ಅಂತ ಗೈಸ್. ಫುಲ್ ಪೇಷಂಟ್. ಓಕೆ, ಇವತ್ತಿನ ದಿನ ಬನ್ನಿ ಹೆಂಗೆ ಇರ್ತೀನಿ ಅಂತ ತೋರಿಸ್ತೀನಿ. ಅವ್ರು ಬರಲಿ ಬಾರಮ್ಮ, ಮೇಕೋಗಿವ್ರೆ. ಇಲ್ಲೆಲ್ಲ ತೊಳೆದ್ಬಿಟ್ಟು ಇವಾಗ ಪೈಂಟ್ ಮಾಡ್ತಾರ, ನಿಂತ್ಕೊಂಡು ನೀವೇ ಮಾಡ್ಸಿರಂತೆ. ಬಾ ಬಾರವ. ಓಕೆ ನೋಡಿ, ಅಮ್ಮಗೆ ರಾಗಿ ರೊಟ್ಟಿ, ನಮಗೆ ಅಕ್ಕಿ ರೊಟ್ಟಿ, ಚಿಕನ್ ಸಾಂಬಾರು. ಪೈಂಟ್ ಮಾಡೋಕ್ಕೆ ಬಂದವ್ರೆ. ಸೊ ಹಂಗಾಗಿ ಬೇಗ ಮಾಡಬೇಕು. ಇವತ್ತು ಹೊರಗಡೆ ಎಲ್ಲ ಮಾಡ್ತಾರಂತೆ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿಲ್ಲ, ಅಷ್ಟೊತ್ತಿಗೆ ವಾಶ್ ಮಾಡ್ಕೋಬೇಕು. ಏನವ ಮೇಲೋಯ್ತೆ ಇರಿ, ಹೊರ್ಗಡೆಗೆ ಬರ್ತಾರೆ ಇರಿ. ಇಲ್ಲೆಲ್ಲವ ಈ ಕಡೆ ವಿಂಡೋಗೆಲ್ಲವ ಈ ಕಡೆಗೆಲ್ಲ ಬರ್ತಾರ. ಹೊರಗಡೆ ನೋಡ್ಕೆ ಬರೋಕೆ ಹೋಗವ್ರೆ. ವಾಶ್ ಮಾಡೋದ ಮೇಲುವೆ ಗಲೀಜಾಯ್ತಾ ಹೆಂಗೆ ಏನು ಎತ್ತ ಅಂತ. ಹೋಗೋತ್ತು, ಅದು ಚಿನ್ನಪ್ಪನ ಜೊತೆನೇ ಇರಬೇಕು ಆಯಿತಾ. ಇಷ್ಟು ಬಟ್ಟೆ ಎಲ್ಲ ತೊಳೆದಿದ್ದೀವಿ. ಇವಾಗ ದಾರ ಎಲ್ಲ ಬಿಚ್ಚಬೇಕಂತೆ, ಈ ಬಟ್ಟೆ ಒಣಾಕೋದೆಲ್ಲ. ಸೊ ಇವಾಗ ಬೇರೆ ಮನೆ ಕಡೆಗೆ ಒಣಾಕೋಬೇಕು. ಇಲ್ಲಿತ್ತು ಚಿನ್ನಪ್ಪ, ಅಲ್ಲಿ ಬತ್ತೈತೆ ನೋಡು. ಮೇಲಿಲ್ಲ ಕಣವ, ಅಲ್ಲೈತೆ ನೋಡು. ಅಲ್ಲಿ ಮೋಟ್ರ್ ಆನ್ ಮಾಡಿಕೊಡ್ತಾರೆ. ಪೈಂಟಿಂಗ್ ಸರಿ, ಏನು ನೋಡ್ತಾ ಇದೀವ? ಅದು ಏನು ಬಾಯಿಗೆ ಹೆಂಗೆ ಪೈಂಟಿಂಗ್ ಕೆಲಸ ನಡೀತಾ ಇದೆ. ಸಾಲ್ಟೇಜು ಮತ್ತೆ ತಗೊಬ್ರಕ್ಕೆ ಹೋಗೋರು ಬಣ್ಣನ. ನಮ್ದು ಊಟ ಎಲ್ಲ ಆಯಿತು ನೋಡಿ, ಹೆಂಗೆ ಪೇಂಟಿಂಗ್ ಮಾಡ್ತಾರೆ. ರೋಲರ್ ಅಣ್ಣ, ಊಟ ಆಯಿತು. ಬಾಚಾರಿ ಈ ಕಡೆಗೆ. ಮನೆ ಕೆಲಸ ಬಾರಲು ಚೆನ್ನಾಗಿ ಕಾಣುತ್ತಾ. ಗ್ರೇ ಕಲರ್ ಹಾಕಿದೆ, ಚೆನ್ನಾಗಿ ಕಾಣುತ್ತೆ. ಮಾಡ್ತಾ ಇದ್ದೀನಿ, ಹೇಳೋದೇನು ಸರಿ. ಬಾ, ಬಿಸ್ಲಿಗೆ ಹೋಗ್ಬೇಡ, ನಳ್ಳಿಗೆ ಬನ್ನಿ. ಬಾ. ಅದೇ ಹಿಂಗೆ ಅನ್ಕತ ಇರ್ತೀವಲ್ಲ. ಇಲ್ಲ ಅಲ್ಲ ಧೂಳು ಇಲ್ಲ, ಎಲ್ಲ ನೋಡ್ದು.
ಎಲ್ಲ ರೋಡಿಗೆ ಇರ್ತೀವಿ ಬನ್ನಿ ನೀವು ಬರೋ ಹೊತ್ತಿಗೆ. ಹಾಂ, ಸಂಜೆ ಆಗಿದ ತಕ್ಷಣ ಹಿಂಗೆ ಜೋಡಿಸ್ಕೋಬೋದು. ಎಲ್ಲ ಒಂದು ಹೊರಗಡೆ ತೆಗ್ದಿಟ್ರೆ ಸಾಕು. ಓಕೆ ಗಾಯ್ಸ್, ಇಲ್ಲೆಲ್ಲ ಧೂಳು ಹೊಡಿಯೋಕ್ಕೆ ಅಂತ ಬಂದರು. ಆಗಲಿಲ್ಲ, ಇವೆಲ್ಲ ತಕ್ಕೋಬೇಕು ನಾಳೆ ಕಮ್ಮ. ಇವಾಗ 5 ಗಂಟೆ. ಕಾಫಿ ಇಟ್ಟಿದ್ದೀವಿ, ಕಾಫಿ ಟೀ. ಓಕೆ, ಇದು ನೈಟು ರಾಗಿ ಹಸಿಟ್ಟು ಬಿಡಿಸ್ಕೊಬಂದಿದ್ವಿ. ರಾಗಿ ಹಸಿಟ್ಟು ಬಿಡಿಸ್ಕೊಬಂದು ಒಂದ್ರಾಡ್ಬಿಟ್ಟು ಬಾಕ್ಸಿಗೆಲ್ಲ ತುಂಬಿಟ್ಬಿಟ್ಟು ಸ್ವಲ್ಪ ಆ ಕಡೆ ಮೇಗಡೆ ಸ್ವಲ್ಪ ಇದು ಬಂದಿರುತ್ತಲ್ಲ ತರಿ ಅದನ್ನು ಹಂಗೆ ಇಟ್ಟಿದ್ವಿ. ಬಾನಿಗೆ ಹಾಕೋಣ ಅಂದ್ಬಿಟ್ಟು ಅದು ನನ್ನ ಮಗಳಿಗೆ ಕಣ್ಣಿಗೆ ಬಿತ್ತು. ಅಲ್ಲಿ ನೋಡಿ ಸರ್, ರಾಗಿ ಹಸಿಟ್ಟು ತಗೊಂಡು ಫುಲ್ ಎಲ್ಲ ಜಸ್ಟ್ ಅವಾಗಿನ್ನೂ ಸ್ನಾನ ಮಾಡ್ಕೊಂಡು ಸಂಜೆನೂ ಪೈಂಟೆಲ್ಲ ಮಾಡಿದ್ರಲ್ಲ, ಸಂಜೆ ಸ್ನಾನ ಮಾಡಿಸಿದ್ದೊಳಗೆ ಸ್ನಾನ ಮಾಡಿಸ್ಬಿಟ್ಬಿಟ್ಟು ಇನ್ನೂ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ನಾನು ರೂಮಲ್ಲಿ. ಅಷ್ಟರೊಳಗಡೆ ಬಂದು ಈ ಥರ ಎಲ್ಲ ಮಾಡ್ಕೊಂಡು ಫುಲ್ ಕಿತಾಪತಿ ಅಂದರೆ ಕಿತಾಪತಿ, ನಂಬರ್ 1 ಕಿತಾಪತಿ. ಅವಳು ದೊಡ್ಡವಳು ಆಯ್ತಾ ಬರೀ ಚೇಷ್ಟೆಗಳೆಲ್ಲ ಜಾಸ್ತಿ ಆಗ್ತಿದೆ. ಅವಳು ಪ್ಯಾಂಟು, ಕೈ, ಕಾಲು, ಮುಖ ಎಲ್ಲ ನೋಡಿ ಗೈಸ್, ಮನೆ ತುಂಬ ಎಲ್ಲ ಮಾಡಿಬಿಟ್ಟವಳೆ. ರಂಗೋಲಿ ಥರ ಮಾಡಿಬಿಟ್ಟವಳೆ. ರಂಗೋಲಿ ಬಿಡಿಸಿರ್ತಾರೆ ಅಲ್ಲಿ ನೋಡಿ ಅವಳು ಪ್ಯಾಂಟು ಅವ ಥರಗಳು ನೋಡಿ ಅವಳು ಇವಾಗ ಸ್ನಾನ ಮಾಡಿರೋ ಥರ ಕಾಣಿಸ್ತಾಳೆ. ಈ ಹಸಿಟ್ಟು ತಗೊಂಡೋಗಿ ಟಿಪ್ಪಾಯಿ ಮೇಲೆ ಇಡೋದು, ಅಲ್ಲಿಡೋದು, ಇಲ್ಲಿಡೋದು, ಎಲ್ಲ ಥರ ನಾನು ಟಿಪ್ಪಾಯಿನೂ ನೋಡಿ ಯಾವ ಥರ ಮಾಡಾಕ್ಬಿಟ್ಟವಳೆ ಅಂತ. ಅದೇ ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ, ಬಟ್ ಮನೆ ಕ್ಲೀನ್ ಮಾಡಿರ್ತೀವಿ, ಎಲ್ಲ ಗಲೀಜು ಮಾಡಾಕ್ಬಿಡ್ತಾಳೆ ಗೈಸ್. ಆದರೆ ಇಟ್ಸ್ ಓಕೆ, ಈ ವಯಸ್ಸಲ್ಲಿ ಮಾಡಿದ್ರೆ ಇನ್ಯಾವಾಗ ಮಾಡ್ತಾರೆ ಅಲ್ವಾ. ಮಕ್ಕಳು ಅಂದಮೇಲೆ ಇದೆಲ್ಲ ಕಾಮನ್ನು. ಸ್ವಲ್ಪ ಹೊಡೆಯೋದು ಬೈಯೋದೆಲ್ಲ ಅವಾಯ್ಡ್ ಮಾಡಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಓಕೆ, ಅಡುಗೆ ಮನೆದೆಲ್ಲ ಕಬೋರ್ಡೆಲ್ಲ ಬಿಚ್ಚಿಸ್ತಾ ಇದ್ವಿ. ಒಳಗಡೆ ಇವತ್ತು ಪೇಂಟ್ ಮಾಡ್ತೀವಿ ಒಳಗಡೆ ಅಂತ ಹೇಳಿದ್ರು. ಸೊ ಹಂಗಾಗಿ ಕಬೋರ್ಡೆಲ್ಲ ಬಿಚ್ಚಿಬಿಟ್ಟು ಸೈಡಿಗೆ ಪೇಂಟ್ ಎಲ್ಲ ಆರುತ್ತೆ, ಇನ್ನು ಸಖತ್ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲರನ್ನ ಕರ್ಕೊಂಡ್ಬಿಟ್ಟು ಎಲ್ಲ ಬಿಚ್ಚಿಸ್ಬಿಟ್ಟು ಆ ಕಡೆ ಮನೆಗೆ ಒಂದೊಂದಾಗಿ ಎತ್ತಿಡ್ತಾ ಇದೀವಿ. ಒರೆಸ್ಬಿಟ್ಟು ನೀಟಾಗಿ ಇಡೋಣ, ಆಮೇಲೆ ಪೈಂಟ್ ಎಲ್ಲ ಆದಮೇಲೆ ಪಿಟ್ ಮಾಡಿಸಿರಾಗುತ್ತೆ ಅಂತ ನನ್ನ ತಮ್ಮನ ಅಪ್ಪನ ನಿಂತ್ಕೊಂಡು ಅವ್ರ ಹತ್ರ ಎಲ್ಲರೂ ಬಿಚ್ಚಿಬಿಟ್ಟು ಕಬೋರ್ಡೆಲ್ಲ ಎತ್ತಿಡ್ತಾರೆ. ಮಕ್ಳುಗಳು ಗಲಾಟೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೊಡೆಯಕ್ಕೆ ಹೋಗ್ಬೇಡಿ ಗೈಸ್. ಈ ವಯಸ್ಸಲ್ಲಿ ಮಾಡಿದ್ರೆ ಇನ್ನು ಯಾವಾಗ ಮಾಡ್ತಾರೆ ಅಲ್ವಾ. ಖಾಲಿ ಎಲ್ಲ ಖಾಲಿ ಮಾಡಿದ್ದೀವಿ, ಎಲ್ಲ ಹೊರಗಡೆ ಇಟ್ಟಿದ್ವಿ. ನೋಡಿ ಇಲ್ಲೂ ಅಷ್ಟೇ ಎಲ್ಲ ಬಿಚ್ಚಿಸ್ಬಿಟ್ಟಿದ್ವಿ ಫುಲ್, ಮೇಲೆ ಕೆಳಗೆ ಎಲ್ಲ. ಪಾತ್ರೆ ಎಲ್ಲ ಆ ಕಡೆ ಮನೆ ಶಿಫ್ಟ್ ಮಾಡಿದ್ವಿ, ಒಂದು ಸ್ವಲ್ಪ ಇಲ್ಲೇ ಇಟ್ಟಿದ್ವಿ. ಅಮ್ಮ ಇವಾಗ ಉಪ್ಪಿಟ್ಟು ಮಾಡೋರೆ, ಬಿಸಿ ಉಪ್ಪಿಟ್ಟು ರೆಡಿ. ಎಲ್ಲ ಖಾಲಿ. ಓಕೆ ಗೈಸ್, ಪೈಂಟ್ ಹೊಡ್ಸೋದು ಇದು ಮಾಡೋದು ಅಂದರೆ ಅದು ವಾಸ ಇರೋ ಮನೆಗಂತೂ ತುಂಬ ಕಷ್ಟ. ಇಲ್ಲೂ ಅಷ್ಟೇ ಎಲ್ಲ ಖಾಲಿ ಮಾಡಿದ್ದೀವಿ. ಇಲ್ಲಿ ಮೇಗಡಿಗೆಲ್ಲ ಹೊಡಿಬೇಕಲ್ಲ ಸೀಲಿಂಗಿಗೆಲ್ಲ, ಸೊ ಹಂಗಾಗಿ ಎಲ್ಲ ಖಾಲಿ. ಇದು ನೋಡಿ ಸೋಫಾ ಎಲ್ಲ ಇಟ್ಟಿದ್ದೀವಿ, ಕಾಣಿಸ್ತೈತಾ? ಆ ಸೋಫಾ ಎಲ್ಲ ಇಟ್ಟು ಎಲ್ಲ ಈ ಕಡೆ ಮನೆಗೆ ನಮ್ಮ ಮನೆಗೆ ತುಂಬಿಟ್ಟಿದ್ವಿ. ಏನು ಹುಡುಕ್ತಾ ಇದೆಯಮ್ಮ ಇವಾಗೇನಕ್ಕೆ? ಒಂದು ಕಾಲು ಲೀಟ್ರ್ ಮೊಸರು ತರಿಸ್ತೀನಿ ಬಾ. ಅದು ನೀನು ಕಡ್ಕೊಂಡು ಕೂತ್ಕೊಂಡು ಈಗ ಹಾಕಲ್ಲ, ಅದು ಈಗ ಕರೆಂಟ್ ಹೋಗ್ಬಿಡುತ್ತಂತೆ. ಎಲ್ಲ ಇಲ್ಲಿ ತುಂಬಿದ್ದೀವಿ. ಎಲ್ಲ ಯಾವಾಗ ಜೋಡಿಸ್ಕೊಳೋದು ಹೆಂಗೆ ಕತೆನೋ ಗೊತ್ತಿಲ್ಲ. ಹೆಂಗೆ ಮಾಡ್ತೀಯಮ್ಮ? ನಾಗೆ ಎಂಟಿಗೆ ಹೇಳೋಣ ನಾಳೆಕಲ್ವಾ. ಎಲ್ಲೊಂದು ತಕ್ಕೊಂಡು ತೊಳ್ಕೊಂಡು ಈ ಕಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಉಳಿದಿರೋ ಬಣ್ಣ ಇದ್ದು ಕೊಡ್ಸೋದು ಅಂತ. ಆ ಬಣ್ಣ ಉಳಿಯುತ್ತಲ್ಲ ಅವಾಗ ಕೊಡ್ಸೋದು. ಸರಿ, ಎಲ್ಲ ನಮ್ಮನೆ ಕಳ್ತನ ಐತೆ ಕಣ್. ಸರಿ ತೋರ್ಸೋಣ. ಅಲ್ಲಿ ಏನು ಇಲ್ಲ ನೋಡಿಲಿ. ಎಲ್ಲಿ ಕುತ್ಕೊಳ್ಳೋಣ? ನಡಿ ಮುಂದಕ್ಕೆ. ಈಗ ಏನ್ ಮಾಡೋಣ? ನೀನ್ ನೋಡ್ಕೋಬೇಕ್ತಾನೆ. ರೂಮಲ್ಲಿ ಬಂದು ಮಂಗಿದೆಯಲ್ಲ, ಅಡ್ಗೆ ಮನೆ ನೋಡು. ಅಡ್ಗೆ ಮನೆ ನೋಡಿ ಎಲ್ಲ ಬಿಚ್ಚಿ ಹೋಗ್ಯವ್ರೆ ನೋಡಲ್ಲಿ. ಏನಿದೆ? ಏನ್ ಮಾಡೋದು ಈಗ? ಓಯ್ ಏನು ನೋಡವೀಗ ಏನ್ ಮಾಡೋದು? ಎಲ್ಲ ತಗೋಗ್ಯವ್ರಲ್ಲ, ಏನ್ ಮಾಡೋದು? ನನಗೆ ಇಲ್ಲಿಗೆ ಏನು ಮಾಡೋದಪ್ಪ ಒಂದು ಗೊತ್ತಾಯ್ತಿಲ್ಲ. ದುಡ್ಡು ಬೇರೆ ಇಲ್ಲ. ಇಲ್ಲಿ ಮೈ ಕೇಳದ್ಬಿಟ್ಟು ರೂಮಿಗೆ ಹೋಗಿದ್ಯಲ್ಲ ನೀನು. ಏನು ಮಾಡೋದ? ಹೋಗು. ನೋಡಿ ಎಲ್ಲ ಹೆಂಗ್ ಕಳ್ತನ ಮಾಡೋರು ನಮ್ಮ ಮನೇಲಿ. ಯಾರೋ ಕಳ್ರು ಬಂದಿದ್ರು ಕಣವ ರಾತ್ರಿಯ. ಯಾರು ತಗೋಯ್ತಿರ್ಲಿಲ್ಲ. ಕುತ್ಕೋಬೇಕು ತಾನೆ.
ಈಗ ಏನು ಮಾಡೋದು? ಕೆಳಗೆ ಕುತ್ಕೊಳ್ಳೋಣ? ಕೆಳಗೆ ಕುತ್ಕೊಳ್ಳೋಣ? ಏನವ ಬಿಡು, ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಕುತ್ಕೊಳ್ಳೋಣ? ಆ ಏನು ಅನ್ನಿಸ್ತೈತೆ? ಏನು ಮಾಡೋದು? ಹೋಗಿ ನೋಡ್ಕೊ ಬರೋ ಹೊರ್ಗಡೆ. ಹೊರ್ಗಡೆನೂ ಏನು ಬಿಟ್ಟಿಲ್ಲ, ನೋಡ್ಕೊ ಬರೋಗು. ನೋಡು, ಸರಿ ಇಲ್ಲಿಟ್ಟವ್ರಲ್ವ, ಸರಿ ಹೊರ್ಗಡೆನೇ ತಗೊಬಂದು. ಆ ನೋಡಿ, ಎಲ್ಲ ಇಲ್ಲಿಟ್ಟೋಗ್ಬಿಟ್ಟವ್ರೆ ಕಳ್ರು. ಸರಿ ಇಲ್ಲ ಅಲ್ವಾ? ನನ್ನ ಮಗಳು ಜಾಮೂನ್ ತಿಂತಾಳೆ. ಚೆನ್ನಾಯ್ತಾ ಮಗಳೇ? ಚೆನ್ನಾಯ್ತಾನವ? ಓಕೆ ಗೈಸ್, ಜಾಮೂನ್ ಪಕ್ಕದ ಮನೇಲಿ ಒಂದು ಬರ್ತಡೇ ಅಂತೆ, ಅದಕ್ಕೆ ಜಾಮೂನ್ ಕೊಟ್ಟವ್ರೆ. ಆರಾಮ್ ತಿಂದವ್ರೆ. ಒಂದು 5-6 ಕೊಟ್ಟಿದ್ರು. ನನ್ನ ಮಗಳು ಕುತ್ಕೊಂಡು ಜಾಮೂನ್ ತಿಂತಾಳೆ. ಜಾಮೂನ್ ಬೆಳಗ್ಗೆ ಇವಾಗ ಎದ್ದು ಇಲ್ಲಿ ನೋಡಿಲ್ಲ, ಮೇಲೆ ನೋಡುವ, ಆಯ್ ಮಾಡು. ಜಾಮೂನ್ ತಿಂತಿದ್ದೆ. ಇವತ್ತು ಕರೆಂಟ್ ಹೋಗುತ್ತಂತೆ, ಸೊ ಹಂಗಾಗಿ ಮಜ್ಜಿಗೆ ಸಾರು ಮಾಡ್ತಾಯಿದ್ವಿ. ಕಾರೆಲ್ಲ ರುಬ್ಬಿಟ್ಟಿಟ್ಟಿದ್ದೀನಿ. ಇವಾಗ ಇದೆಲ್ಲ ತೆಗ್ದಿದ್ದೀವಲ್ಲ, ಎಲ್ಲ ಪೇಂಟ್ ಮಾಡ್ತಾರೆ. 10 ಗಂಟೆ ಹೊತ್ತು ಇವತ್ತೇನು 6 ಗಂಟೆವರೆಗೂ ಕರೆಕ್ಟ್ ಇರೋಲ್ಲ ಅಂತೇಳಿ ಚಾರ್ಜ್ ಹಾಕೊಂಡು ಅದಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ. ಮತ್ತು ಒಳಗಡೆ ಪೇಂಟ್ ಆದರೆ ಒಳಗಡೆಗೆ ಬರೋಕ್ಕಾಗಲ್ಲ, ಸೊ ಅದಕ್ಕೆಲ್ಲ ಪೇಂಟ್ ಮಾಡ್ತಾಯಿದ್ದೀನಿ. ನಾನು ಜಾಮೂನ್ ತಿಂತೀನಿ. ಓಕೆ ಗೈಸ್, ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ, ಒಳಗಡೆ ಎಲ್ಲ ಪೇಂಟ್ ಮಾಡ್ತಾರೆ. ಬಾರ್ಡ್ರ್ಗಳಿಗೆಲ್ಲ ಹೆವಿ ಕೆಲಸ ಇತ್ತು. 3-4 ದಿವಸ ಟೈಮ್ ಹಿಡಿತು. ಬಟ್ ಎಲ್ಲದೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಓಕೆ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.